ಈ ಬ್ಯುಸಿ ಬೆಂಗಳೂರು ಸಾಕಾಗಿ ನಾವು ಓಟಿರೋದು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ರೋಟಿಕಲ್ ರೆಸಾರ್ಟ್. ಇಟ್ಸ್ ಇನ್ ಸಕಲೇಶಪುರ. ಸೊ ಅಲ್ಲಿ ಹೋದ್ಮೇಲೆ ಆ ಜರ್ನಿನೇ ಒಂಥರ ನಮಗೆ ಫುಲ್ ಮಜಾ ಮಾಡ್ಕೊಂಡು ಹೋದ್ವಿ. ಸೊ ಎಂಟ್ರಿ ಹೋಗಿದ ತಕ್ಷಣ ಇದು ಫುಲ್ ಕೆಫೆಟೇರಿಯಾ. ಸೊ ಅಲ್ಲಿ ಏನು ತುಂಬ ಇಷ್ಟ ಆಗಿದೆ ಅಂದರೆ ತುಂಬ ಡಾಗ್ಸ್ ಹಾಕಿದ್ದಾರೆ, ಡಾಗ್ ಲವರರು ಓನರು. ಸೊ ಕೆಫೆಟೇರಿಯಾ ಫುಲ್ಲು ಆ್ಯಂಡ್ ಅವು ಫುಲ್ ಫ್ರೆಂಡ್ಲಿ ನೇಚರ್ ಇರೋ ಡಾಗ್ಸ್. ಸೊ ಇದರೊಳಗೆ ತುಂಬ ಓಲ್ಡ್ ಆಮೇನೂ ಇದೆ, ಫಿಶಸ್ ಎಲ್ಲ ಇದೆ. ಸೊ ವೆಲ್ಕಮ್ ಡ್ರಿಂಕ್ ಕುಡ್ಕೊಂಡು ವೆಲ್ಕಮ್ ಡ್ರಿಂಕಿಗೆ ಅವರು ಈ ಸಮ್ಮರ್ಗೆ ಮಜ್ಜಿಗೆ ಕೊಟ್ಟಿದ್ರು, ಕುಡಿದ್ವಿ. ಇದೆಲ್ಲ ನಮ್ಮ ರೂಮು. ಸೊ ಇದು ಔಟ್ ಸೈಡಿಂದ ವ್ಯೂ ಇರೋ ಕಾಟೇಜು. ಸೊ ಇದು ಫುಲ್ ರೆಸಾರ್ಟ್, ಗ್ರೀನ್ ಗ್ರೀನ್ ಗ್ರೀನ್. ಎನಿವೆ ಹೇಳಂಗೆ ಇಲ್ಲ, ಸಕಲೇಶಪುರ ಅಂದರೆ ಆಲ್ವೇಸ್ ಗ್ರೀನ್. ಸೊ ಚೆನ್ನಾಗಿತ್ತು. ಹೋಗಿದ್ದು ಎಂಟ್ರಿ ದಿನ ಇದು ಫುಲ್ಲು. ಸೊ ನಾವು ಫುಲ್ ಒಂದು ರೆಸಾರ್ಟ್ ರೌಂಡ್ ಹಾಕ್ಕೊಂಡು ಬಂದ್ವಿ. ಸೊ ಇಲ್ಲಿ ಇನ್ನೊಂದು ಪ್ಲೇಸ್ ತೋರಿಸ್ತಾನೆ. ಸೊ ಇದು ಫುಲ್ಲು ಕೆಳಗಡೆ ನದಿ ಹರಿತಾ ಇದೆ. ಆ್ಯಂಡ್ ರೈನಿ ಸೀಸನಲ್ಲಿ ತುಂಬ ವಾಟರ್ ಇರುತ್ತಂತೆ. ಸೊ ನಾವು ಹೋಗಿ ಸಮ್ಮರ್ ಅಲ್ವಾ, ಸೊ ಇರಲಿಲ್ಲ. ಓಕೆ, ನಾರ್ಮಲಾಗಿ ಸ್ವಲ್ಪ ಇತ್ತು, ಅಷ್ಟೇನು ಡಿಸಪಾಯಿಂಟ್ಮೆಂಟ್ ಆಗಿಲ್ಲ. ಆ್ಯಂಡ್ ಇದು ಫುಲ್ ಸ್ವಿಂಗ್ಸ್ ಆಗಿದ್ದಾರೆ ಅಲ್ಲಿ ಒಂದು ಗುಡ್ ವ್ಯೂಗೋಸ್ಕರ. ಸೊ ನಾವು ನನ್ನ ಫ್ರೆಂಡ್ಸು ಎಲ್ಲ ಹೋಗಿ ವ್ಯೂ ತೊಗೊಂಡು ಸ್ವಿಂಗ್ ಎಲ್ಲ ಆಡಿಕೊಂಡು ನೆಕ್ಸ್ಟು ಕಯಾಕಿಂಗ್ ಹೋದ್ವಿ. ಸೊ ಅಲ್ಲಿ ನನಗೆ ಆಲ್ವೇಸ್ ಅ ಪಾರ್ಟ್ನರ್ ಫ್ರೆಂಡ್ ಇದ್ದಾಳೆ. ಸೊ ನಾವಿಬ್ಬರು ಕಯಾಕಿಂಗ್ ಮಾಡಿಕೊಂಡು ಬೋಟಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲೇ ವಾಟರ್ ಒಳಗಡೆ ಸ್ವಿಂಗ್ ಇತ್ತು, ಅದನ್ನು ಆಡಿದ್ವಿ. ಔಟ್ಸೈಡ್ ಸ್ವಿಂಗ್ಸ್ ಇತ್ತು ಆ್ಯಂಡ್ ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್ ಇತ್ತು. ಕಿಡ್ಸ್ನೆಲ್ಲ ಆರಾಮಾಗಿ ಕರ್ಕೊಂಡೋದ್ವಿ. ಅಲ್ಲಿ ಇನ್ನೊಂದು ಶಾಕಿಂಗ್ ಏನಂದರೆ ನಮಗೆ ಹಾವುಗಳು ಕೂಡ ಕಾಣಿಸ್ತು. ಸಕಲೇಶಪುರ ರಿವರ್ ಅಂದರೆ ನಾರ್ಮಲ್ ಹಾವುಗಳಿರುತ್ತೆ, ಬಟ್ ಸ್ಟಿಲ್ ಬೆಂಗಳೂರಿಂದ ಹೋಗಿರೋ ನಮಗೆ ಅದೊಂಥರ ಸರ್ಪ್ರೈಸಿಂಗ್ ಆಗಿತ್ತು ಅಷ್ಟೇ. ಆ್ಯಂಡ್ ಸ್ವಲ್ಪ ಭಯನೂ ಆಯಿತು. ಆ್ಯಂಡ್ ತುಂಬ ಸ್ವಿಂಗ್ಸ್ ಹಾಕಿದ್ದಾರೆ ಆ್ಯಂಡ್ ತುಂಬ ನೇಚರ್ ಫ್ರೆಂಡ್ಲಿ ರೆಸಾರ್ಟ್ ಥರ ಇದೆ. ಆ್ಯಂಡ್ ಅಲ್ಲಿ ಮರಗಳಿಗೆಲ್ಲ ಫುಲ್ ಸ್ವಿಂಗ್ಸ್ ಇರೋದ್ರಿಂದ ನಿಮಗೆ ಗಾಳಿ ಚೆನ್ನಾಗಿ ಬರುತ್ತೆ. ಆ ಟೈಮಲ್ಲಿ ಸ್ವಿಂಗ್ ಇರೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಫುಲ್ ನೈಟ್ ಅಂತೂ ಫುಲ್ ನಮಗೆ ಮಿಸ್ಟ್ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಆಲ್ಸೋ ಐ ಕ್ಯಾಚ್ ಅ ಕೋಲ್ಡ್ ಆಲ್ಸೋ. ನಂಗೆ ಕೋಲ್ಡು ಆಗೋಯಿತು, ಅಷ್ಟು ಚಳಿ ಇತ್ತು. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಎದ್ದು ನಮಗೆ ಟ್ರೆಕ್ಕಿಂಗ್ ಪ್ಲ್ಯಾನ್ ಇತ್ತು. ಸೊ ಅರ್ಲಿ ಮಾರ್ನಿಂಗ್ ಎದ್ವಿ, ಒಂದು ಸೂಪರ್ ಡೂಪರ್ ಆಗಿರೋ ವ್ಯೂ ಕಾಣಿಸ್ತು. ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇನ್ ಮಿಡಲಲ್ಲಿ ಟ್ರೆಕ್ಕಿಂಗಿಗೆ ನಮ್ಮ ಜೊತೆ ಡಾಗ್ಸು ಬರುತ್ತೆ. ಆ್ಯಂಡ್ ಇನ್ ಮಿಡಲಲ್ಲಿ ನಮಗೆ ಈ ಸೀಸನಲ್ ಫ್ರೂಟ್ ಅಲ್ವಾ, ಸೊ ನ್ಯಾಚುರಲ್ ನೇರಳೆಹಣ್ಣಿತ್ತು. ಸೊ ನೇರಳೆಹಣ್ಣೆಲ್ಲ ಕಿತ್ಕೊಂಡು ತಿನ್ಕೊಂಡು ಟ್ರೆಕ್ಕಿಂಗ್ ಹೋದ್ವಿ. ಟ್ರೆಕ್ಕಿಂಗ್ ಹೋದ್ಮೇಲೆ ಅಲ್ಲಿ ಒಂದು ಬ್ಯೂಟಿಫುಲ್ ವ್ಯೂನ ಕ್ಯಾಪ್ಚರ್ ಮಾಡಿದ್ವಿ. ಆ ಡಾಗ್ ಎಷ್ಟು ಫ್ರೆಂಡ್ಲಿ ಅಂದರೆ ಎವ್ರಿ ಡೇ ಟ್ರೆಕ್ಕಿಂಗ್ ಹೋಗುತ್ತೆ, ಅದನ್ನು ಯಾರಾದ್ರೂ. ಆ್ಯಂಡ್ ತುಂಬ ಕೇರ್ ಮಾಡುತ್ತೆ ಡಾಗ್ಸ್ ನಮ್ಗಳಿಗೋಸ್ಕರ. ಯಾವುದಾದ್ರೂ ವೈಲ್ಡ್ ಅನಿಮಲ್ಸ್ ಬಂದ್ರೂ ಅವ್ರು ಸಿಗ್ನಲ್ ಕೊಡೋದಾಗಿರ್ಬೋದು. ಸೊ ಎಕ್ಸಾಂಪಲ್ ಸ್ನೇಕ್ಸ್ಗೆಲ್ಲ. ಸೊ